ನಗು ಅಂತಲೇ ನಾವು ನೋಡಿಲ್ಲ. ಆಮೇಲೆ ನೀವು ನಗು ಅಂತ ನೋಡಿದ್ದೆ, ನಿಮ್ಮ ರೀಲ್ ನೋಡಬೇಡಿ, ನಮ್ಮಮ್ಮ ನಗ್ತಾಯಿದ್ರು. ನಂಗೆ ತುಂಬ ಖುಷಿ ಆಯಿತು. ಅಕ್ಕ ನೀವು ಮಾಡ್ತಾಯಿರಿ, ಯಾರಿಗೂ ಎದುರುಕೋಬೇಡಿ, ನೀವು ಬ್ಯಾಡ್ ಕಮೆಂಟ್ ಹಾಕೋಲ್ಲ ಅಂತ ಹೇಳ್ಬಿಟ್ಟು ಬಿಡಬೇಡಿ. ನೀವು ನಿಮ್ಮಿಂದ ನಾವು ನಗ್ತಾಯಿದ್ದೀವಿ ನೋಡಿ, ನೀವು ಮಾತ್ರ ಬಿಡಬೇಡಿ ಅಂದರೆ ಅವ್ರ ಅಮ್ಮ ತೋರಿಸಿದ್ರು, ಅವ್ರ ಕೈಗೆ ಎತ್ತಿರ್ತಿರಲಿಲ್ಲ. ಹಂಗಾದ್ರೂ ಹಿಂಗೆ ಮಾಡಿರೋ ಖುಷಿ ಆಯ್ತು ನನಗೆ ಅವ್ರು ನೋಡಿ. ಈ ಬ್ಯಾಡ್ ಕಮೆಂಟ್ಸ್ ಎಲ್ಲ ಆಗ್ತಾರಲ್ಲ, ಅಂದ್ರೆ ನಿಮ್ಗೆ ಓದಕ್ ಬರಲ್ಲ ಅಂದ್ರೆ ಓಕೆ, ಬಟ್ ಯಾರು ಓದಕ್ ಬಂದ್ರೆ ಯಾರು ಇಲ್ಲ, ನಾನು ಸ್ವಲ್ಪ ಓದ್ಕೋತೀನಿ. ಓದಿ ಹೇಳಿದಾಗ ನಿಮ್ಗೆ ಇಲ್ಲ, ನಾನು ಹೇಳೋದಿಲ್ಲ, ಆತರ ಏನೋ ಯಾವ್ದಾದ್ರು ನನ್ನ ಹತ್ರ ಹೇಳೋದಿಲ್ಲ ಅವ್ರಿಗೆ. ನಾನು ಯಾರಾದ್ರೂ ಹೇಳಿದಾಗ ಅಳಬೇಕು, ತುಂಬಾ ನೋವಾಗ್ತಿದ್ದು ಉಂಟಾ ಅಂತ? ಯಾಕೆ? ನನ್ನ ಫ್ರೆಂಡ್ಸೇ ಓದ್ಬಿಟ್ಟು ಹೇಳ್ತಾರೆ ತುಂಬ ದುಃಖ ಆಗಿದೆ ಅಂದರೆ ಏನೇನೋ ಬೈಯೋದು ಅಂದರೆ ತುಂಬ ಜನ ತುಂಬ ಬೈದವ್ರೆ, ಅದರಲ್ಲೆಲ್ಲ ಕಾಲ್ಗಳು ಹಂಗೆ ಹಿಂಗೆ ಅಂತ ಏನೇನೋ ಹಾಕೋರಂತೆ. ಬಟ್ ಅವ್ರು ನಮ್ಗೆ ಹೇಳ್ದಾಗ ನಂಗೆ ತುಂಬ ದುಃಖ ಆಯಿತು. ನಾನು ದುಃಖ ಆದಾಗ ಅವ್ರಿಗೇನು ಬೈದಿಲ್ಲ ನಾನು. ಆ ದೇವ್ರ ಮಾತ್ರ, ದೇವರೇ ನೀನೇ ನೋಡ್ಕೋ, ನೀನೇ ನಮಗೆ ಕೈ ಹಿಡಿಬೇಕು, ನೀನೇ ನನ್ನ ದಾರಿ ತೋರಿಸ್ಬೇಕು, ನಾನು ಹೆಂಗೆ ಅಂತ ಆ ದೇವ್ರಿಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಿಲ್ಲ ಮನುಷ್ಯರಿಗೆ. ಇವಾಗ ನನ್ನ ಬಗ್ಗೆ ನಿಮ್ಗೆ ಏನಾರ ಬ್ಯಾಡ್ ಏನಾರು ಹೇಳಿದ್ರೆ ಕೆಟ್ಟದು, ಅಯ್ಯೋ ಹೌದು ಇರ್ಬೋದು, ರೇಷ್ಮೆ ಹಂಗೆ ಇರ್ಬೋದು ಅಂತ ತಿಳ್ಕೊತಾರೆ ಜನ. ಇವಾಗ ರೇಷ್ಮೆ ಯಾರಂತ ಗೊತ್ತಿಲ್ಲ, ಅಯ್ಯೋ ರೇಷ್ಮೆ ಹಿಂಗಂತೆ, ಅವಳ ಬುದ್ಧಿ ಹಿಂಗಂತೆ ಅಂದರೆ ನಿಜಾನೇ ತಿಳ್ಕೊತಾರೆ. ಯಾಕಂದ್ರೆ ನಮ್ಮ ಬುದ್ಧಿ ಅವ್ರಿಗೆ ಗೊತ್ತಿಲ್ವಲ್ಲ. ಅದಕ್ಕೆ ಯಾರು ಗೊತ್ತು ನನ್ನ ಬುದ್ಧಿ ಅಂದರೆ ದೇವ್ರಿಗೆ ಮಾತ್ರ ಗೊತ್ತು. ಅಪ್ಪ ನೀನೇ ನೋಡ್ಕೋ ಅಂತ ಹೇಳ್ಬಿಟ್ಟು ಅವ್ರು ಸ್ವಾಮಿಗಳು ಬಿಡ್ತೀನಿ, ನಮ್ಮ ದೇವ್ರಿಗೆ ಬಿಡ್ತೀನಿ. ಕಮೆಂಟ್ ಬಂದಾಗ ತುಂಬ ಜನ ಸೂಸೈಡ್ ಅಟೆಂಪ್ಟ್ ಮಾಡೋದು ಆ ಥರದ್ದೆಲ್ಲ ಉಂಟು. ನಮ್ಗೆ ಹೇಳಿದರು, ಬಟ್ ನಾನು ಒಂದು ಹಾಡು ಹೇಳಿದೆ, ಓ ಊರು ದೇವ್ರೇ ಅಂತ ಹೇಳ್ಬಿಟ್ಟು ಒಂದು ಹಾಡು ಹೇಳಿದೆ. ಅಂದ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಕಣ್ರಿ, ಒಳ್ಳೇದು ಮಾಡಿ ಒಳ್ಳೇದನ್ನೇ ಆಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದನ್ನೇ ಆಗುತ್ತೆ ಅಂತ ಹೇಳಿದ್ದೀನಿ. ನಾನು ಈ ಥರ ಎಲ್ಲ ಇದು ಮಾಡಿದ್ದೀನಿ, ಹೇಳ್ತೀನಿ. ಆಮೇಲೆ ನಾನು ಹೇಳೋದೇ ಬಿಟ್ಬಿಟ್ಟೆ, ಆಯಿತು ಅವರು ಇಷ್ಟ ಅದು ನೋಡಿ ಆಗಲಿ ಬಿಡಲಿ, ಆ ದೇವ್ರು ನೋಡ್ಕೊಳ್ಳೋದು ಬಿಡಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಯಾವಾಗ ನೀವು ಫಸ್ಟ್ ಫೋನ್ ತೊಗೊಂಡಿದ್ದು ಯಾವಾಗ? ನಾನು ಗೋವಾ ಹೋಗಿದ್ವಿ. ಯಾವಾಗ? ಏನು ಇಸ್ವಿ ಅಂತ ಗೊತ್ತಿಲ್ಲ, ಅದು ಫೋಟೋ ಗೊತ್ತು, ಅದರಲ್ಲಿದೆ ಫೋಟೋ. ನಾನು ನನ್ನ ಫ್ರೆಂಡು ಒಂದು 3-4 ಜನ ಹೋಗಿದ್ವಿ. ಇದು ಹೇಮಾ ಅಂದರೆ ಶ್ವೇತಾ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅವಳು ಈ ಥರ ಫೋನ್ ತೊಗೊಂಡು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ತವ್ರೆ. ನನಗೆ ಫಸ್ಟ್ ರೀಲಲ್ಲೇ ಹುಚ್ಚು, ಫಸ್ಟು ಟಿಕ್ಟಾಕಲ್ಲಿ ಮಾಡ್ತಿದ್ದೆ ನಾನು. ಟಿಕ್ಟಾಕ್ ಬ್ಯಾಂಡ್ ಆದಮೇಲೆ ಸುಮ್ಮನೆ ಹಂಗೆ ಇಟ್ಬಿಟ್ಟಿದೆ, ಏನೂ ಬಂದಿಲ್ಲ. ಇವಾಗ ತುಂಬ ಇತ್ತು, ಇದು ಏನೇನೋ ಇತ್ತು, ಅದು ನಾನು ಮಾಡ್ತಿರ್ಲಿಲ್ಲ. ಆಮೇಲೆ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇವು ಮಾಡ್ತಾಯಿದ್ರಲ್ಲ, ಒಂದು ಇದಕ್ಕೆ ಸಾಂಗ್ ಮಾಡ್ತಾಯಿದ್ರು, ಏನಮ್ಮ ಅದು ಅಂತ ಹೇಳಿದೆ. ಇನ್ಸ್ಟಾಗ್ರಾಮ್ ಇದು ಅಂತ ಹೇಳಿದೆ. ನನಗೂ ಅಪ್ಲೋಡ್ ಮಾಡ್ಕೊಡಮ್ಮ, ನಾನು ಮಾಡ್ತೀನಿ ಅಂದೆ. ಆಮೇಲೆ ಅಪ್ಲೋಡ್ ಮಾಡಿಕೊಟ್ಲು. ಆಮೇಲೆ ಹೆಂಗೆ ಮಾಡೋದು ಹೆಂಗೆ ಹಾಕೋದು ಅಂತ ತೋರಿಸ್ಬಿಟ್ರು ಅವರು. ನಾನು ಅವಳು ಇಬ್ಬರು ಮಾಡಿದ್ವಿ, ಒಂದು ಕರ್ನಾಟಕ ಸಾಂಗ್ಗೆ ಮಾಡಿದ್ವಿ ಅಂತ. ಅದು ಆದಮೇಲೆ ಅದರಿಂದನೇ ಹಾಕೊಂಡು ಹೋಗ್ತಿದ್ದೆ. ಲೈಕ್ ಬರ್ತಿರ್ಲಿಲ್ಲ ನನಗೆ, ಒಂದು 5-10 ಅಷ್ಟು ಬರ್ತಿತ್ತು.